ಪ್ರಿಯರಾದವರ, ಯೇಸುವಿನ ನಾಮದಲ್ಲಿ ವಂದನೆಗಳು. ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರು ನಿಮ್ಮ ಮೇಲೆ ಬಹಳ ಮಮತೆನಿಟ್ಟಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತ ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದಾನೆ. ಆದ್ದರಿಂದಲೇ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಸಂತೈಸಿ ಧೈರ್ಯಪಡಿಸಿ ನಡೆಸುತ್ತಾ ಇದ್ದಾನೆ. ಇಂದು ಕೂಡ ನಿಮಗೊಂದು ಅದ್ಭುತ ಅವಶ್ಯವಲ್ಲವಾ? ಯೇಸು ನಿಮಗೊಂದು ಅದ್ಭುತ ಮಾಡುತ್ತಾನೆ. ದಿನ ಅದ್ಭುತ ಮಾಡುತ್ತಾನೆ. ಇಂದು ನಿಮಗೆ ಅದ್ಭುತ ನಡೆಯಲಿದೆ. ನಂಬಿಕೆಯಿಂದ ಒಂದು ಅದ್ಭುತವನ್ನು ಎದುರು ನೋಡಿರೆ ದೇವರು ನನಗೆ ಏನು ಮಾಡುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ? ಸತ್ಯವೇದದಲ್ಲಿ ಒಂದು ಸುಂದರವಾದ ವಾಕ್ಯ ಹೇಳಲ್ಪಟ್ಟಿದೆ. ಕೀರ್ತನೆಗಳು 115 12ನೇ ವಾಕ್ಯ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಆಶೀರ್ವದಿಸುವನು. ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಆಶೀರ್ವದಿಸುವನು. ಕೆಲವರು ಕೇಳುವರು, ನನ್ನ ನೆನಪಿದೆಯಾ ಬ್ರದರ್ ಎಂಬುದಾಗಿ ಕೇಳುವರು. ನನಗೆ ಬಹಳ ಮರವು. ಕೆಲವೊಮ್ಮೆ ಅದು ನನಗೆ ಒಂದು ರೀತಿ ಆಗುತ್ತದೆ. ನಾನು ಹಾಗೆ ಯೋಚಿಸುವಾಗ, ಏನ್ ಬ್ರದರ್, ನಮ್ಮ ಮನೆಯಲ್ಲಿ 2 ದಿನ ತಂಗಿದ್ದೀರಲ್ಲ, ಈ ಊರಿಗೆ ಬಂದಿದ್ದಾಗ ಎಂಬುದಾಗಿ ಹೇಳುವರು. ನನಗೆ ಬಹಳ ಶೇಮ್ ಆಗುತ್ತದೆ. ನಂತರ ನಾನು ನೆನಪು ಮಾಡಿಕೊಂಡು ಹೌದೌದೆಂಬುದಾಗಿ ಹೇಳಿ ಅವರೊಟ್ಟಿಗೆ ಮಾತನಾಡಿ ಸಂತೋಷಪಡಿಸುವುದು. ಅಂದರೆ ಮರೆತು ಬಿಟ್ಟರು ಅನ್ನುವಾಗ ಹೃದಯವನ್ನು ಎಷ್ಟು ಗಾಯಗೊಳಿಸುತ್ತದಲ್ಲವ? ಅದೇ ರೀತಿಯಾಗಿಯೇ ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರೀತಿಸಿದವರು ಮರೆತು ಬಿಟ್ಟರು, ನಮ್ಮಿಂದ ಸಹಾಯವನ್ನು ಹೊಂದಿದವರೇ ನಮಗೆ ಸಹಾಯ ಮಾಡುವುದಕ್ಕೆ ಮರೆತು ಬಿಟ್ಟರು. ಆ ರೀತಿ ಅಂದುಕೊಳ್ಳುವಾಗ ನಮ್ಮನ್ನು ಬಹಳ ಬಾಧಿಸುತ್ತದೆ. ಹೌದು, ಸ್ವಂತದವರೇ ಮರೆತು ಬಿಟ್ಟರು, ಫ್ರೆಂಡ್ಸೇ ಮರೆತು ಬಿಟ್ಟರು. ನಾನು ಚೆನ್ನಾಗಿದ್ದಾಗ ಆಗಾಗ ಬರುವರು, ಚೆನ್ನಾಗಿ ಮಾತನಾಡುವರು. ಈಗ ಬಹಳ ತಗ್ಗಿಸಲ್ಪಟ್ಟೆನು, ಕಷ್ಟದಲ್ಲಿ ಆಗಿದ್ದೇನೆ, ಯಾರೂ ನನ್ನನ್ನು ನೆನೆಸಿಕೊಳ್ಳುವುದಿಲ್ಲ, ನನ್ನ ಬಗ್ಗೆ ವಿಚಾರಿಸುವುದೂ ಇಲ್ಲ, ಮಾತನಾಡುವುದೂ ಇಲ್ಲ ಎಂದು ಹೇಳುವಾಗಲೇ ಹೃದಯದಲ್ಲಿ ಒಂದು ಗಾಯ, ಹೃದಯದಲ್ಲಿ ಒಂದು ವೇದನೆ ಇರುತ್ತದೆ. ಎಲ್ಲರಿಗೂ ಬರುವಂತ ಒಂದು ಕಾರ್ಯವೇ. ನಿಮ್ಮ ಜೀವಿತದಲ್ಲಿ ಕೂಡ ಆ ರೀತಿ ಮನುಷ್ಯರು ಮರೆತು ಬಿಟ್ಟರಲ್ಲ, ನೆನೆಸಿಕೊಳ್ಳುವುದೇ ಇಲ್ಲ. ನಾನು ಹೋದರೆ ಯಾರೋ ಒಬ್ಬರಂತೆ ಮಾತನಾಡುತ್ತಾರೆ, ಯಾರೋ ತಿಳಿಯದೇ ಇರುವಂತ ಒಬ್ಬರ ಬಳಿ ಮಾತನಾಡುವಂತೆ ಮಾತನಾಡುತ್ತಾರೆ ಅನ್ನುವಾಗ, ಅದರಲ್ಲೂ ಸ್ವಂತದವರು, ಮನೆಯವರು, ಒಡನಾಟ ಉಳ್ಳವರ ಮಧ್ಯದಲ್ಲಿ ಹೃದಯದಲ್ಲಿ ಎಷ್ಟು ದುಃಖ ಅಲ್ಲವಾ? ಇವರ ಮಧ್ಯೆ ಹೇಗೆ ಕೆಲಸ ಮಾಡುವುದು, ಇವರ ಮಧ್ಯೆ ಹೇಗೆ ವಾಸ ಮಾಡುವುದು, ಇವರ ಮಧ್ಯದಲ್ಲಿ ಹೇಗೆ ಆರಾಧನೆಯಲ್ಲಿ ಭಾಗವಹಿಸುವುದು, ಆ ರೀತಿ ಹಲವಾರು ಯೋಚನೆಗಳು ಬರುತ್ತವೆ. ಆದರೆ ಯಾರು ಮರೆತರ ಏನು? ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ. ಆತನು ಆಶೀರ್ವದಿಸುವನು. ಆತನು ನಮ್ಮನ್ನು ನೆನಪು ಮಾಡಿಕೊಳ್ಳುವ ದೇವರು, ನಮ್ಮನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡಿರುವ ದೇವರು. ಆದ್ದರಿಂದ ಭಯಪಡಬೇಡಿ, ಕರ್ತನು ನಿಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ಯಾವಾಗ ನೀವು ರಕ್ಷಿಸಲ್ಪಟ್ಟು ಆತನ ಮಕ್ಕಳಾಗಿ ಬದಲಾದಿರೋ, ನಿಮ್ಮನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಿಮ್ಮನ್ನು ಮರೆಯದೇ ಇರುವಂತೆ ಅಂಗೈಗಳಲ್ಲಿ ಚಿತ್ರಿಸಿ ಇಟ್ಟುಕೊಂಡಿದ್ದಾನೆ. ನಾವೇನ್ ಮಾಡುತ್ತೇವೆ? ಒಬ್ಬ ಫ್ರೆಂಡ್ ಅಥವಾ ತಿಳಿದವರನ್ನು ನೋಡುವಾಗ ಫೋಟೋ ತೆಗೆದುಕೊಂಡು ಸೆಲ್ಫೋನಲ್ಲಿ ಇಟ್ಟುಕೊಳ್ಳುತ್ತೇವೆ. ಅವರು ತೋರಿಸುವರು, ಬ್ರದರ್ನ ಫೋಟೋ ತೆಗೆದುಕೊಂಡವಲ್ಲ ಎಂಬುದಾಗಿ ತೋರಿಸುವಾಗ ಟಕ್ಕೆಂದು ನೆನಪಿಗೆ ಬರುತ್ತದೆ. ಆ ಫೋಟೋ ನೋಡಿದ ಕೂಡಲೇ ನೆನಪಿಗೆ ಬರುತ್ತದಲ್ಲವಾ? ಸೆಲ್ಫೋನಲ್ಲಿ ಆ ರೀತಿ ಇಟ್ಟುಕೊಂಡಿರುತ್ತೇವೆ. ದೇವರು ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾರಂತೆ. ಎಷ್ಟು ಜನರನ್ನು ಚಿತ್ರಿಸಿಕೊಳ್ಳುವರು? ಎಷ್ಟು ಕೋಟಿ ಜನರು ರಕ್ಷಣೆ ಹೊಂದಿದ್ದಾರೆ ಎಂದು ಕೇಳಿದರೆ, ಅಷ್ಟು ಕೋಟಿ ಜನರನ್ನು ಆತನು ಬರೆದಿಡುವುದಕ್ಕೆ ಸಾಧ್ಯ. ಒಂದು ಸೆಲ್ಫೋನ್ ಒಳಗೆ ನೋಡಿರಿ 5-6 ಲಕ್ಷ ಫೋಟೋಗಳನ್ನು ಸೇವ್ ಮಾಡಿ ಇಡುವುದಕ್ಕೆ ಸಾಧ್ಯ ಅಲ್ಲವಾ? ಮನುಷ್ಯನಿಂದ ಕಂಡುಹಿಡಿಯಲ್ಪಟ್ಟಂತ ಒಂದು ಸೆಲ್ಫೋನ್ನಲ್ಲೇ ಅಷ್ಟು ಇದ್ದರೆ, ಆತನು ಎಷ್ಟು ದೊಡ್ಡ ದೇವರು! ಲೋಕವನ್ನು ಉಂಟು ಮಾಡಿದವನು, ಮನುಷ್ಯನನ್ನು ಉಂಟು ಮಾಡಿದವನು ತನ್ನ ಅಂಗೈನಲ್ಲಿ ನೋಡುವಾಗ ಯಾರನ್ನು ನೋಡಬೇಕೋ ಆತನು ನೋಡುತ್ತಾನೆ. ನಿಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ಆತನು ನೆನಪಿನಲ್ಲಿ ಇಟ್ಟುಕೊಂಡಿರುವುದರಿಂದ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನಿಮಗೆ ಯಾವುದೋ ಒಂದು ಆಶೀರ್ವಾದ ಬೇಕು, ಆದ್ದರಿಂದ ಕರ್ತನು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮನ್ನು ಆಶೀರ್ವದಿಸುವನು. ಕೆಲವೊಮ್ಮೆ ದೇವರು ನೆನಪಿಸುವರು. ಕೆಲವೊಮ್ಮೆ ಕೆಲ ಸೇವಕರನ್ನು ನೋಡಿ ಮಾತನಾಡಿ ಅನೇಕ ದಿನಗಳು ಆಗಿರುತ್ತದೆ. ನಾನು ಪ್ರಾರ್ಥಿಸುವಾಗ ದೇವರು ಅವರ ನೆನಪನ್ನು ತರುವರು. ಇವರನ್ನು ನೋಡಿ 10 ವರ್ಷದ ಮೇಲೆ ಆಯ್ತಲ್ಲ ಅಂದುಕೊಳ್ಳುವಾಗ ಕರ್ತನು ನೆನಪಿಗೆ ತಂದು, ಈ ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡು. ಹೌದು, 10 ವರ್ಷಗಳ ಹಿಂದೆ ನೋಡಿದ್ದು, ಈಗ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದಾಗಿ ತಿಳಿಯದು. ಪ್ರಾರ್ಥಿಸುವಾಗ ಅವರಿಗೆ ಸಹಾಯವನ್ನು ಮಾಡೆಂಬುದಾಗಿ ದೇವರು ಹೇಳುವರು. ಅವರ ಬಗ್ಗೆ ವಿಚಾರಿಸುವಂತೆ ಹೇಳಿ ಕಷ್ಟಪಟ್ಟು ಹೇಗೋ ಹುಡುಕಿ ಕಂಡು ಹಿಡಿದು ಒಂದು ಸಹಾಯವನ್ನು ಕಳಿಸಿಕೊಡುವಾಗ, ಯಾವಾಗಲೂ ನೋಡಿದ್ದು, ನನ್ನನ್ನು ನೆನಪಿಸಿಕೊಂಡು ಈ ಸಹಾಯವನ್ನು ಕಳುಹಿಸಿಕೊಟ್ಟಿದ್ದಾರಲ್ಲ ಅನ್ನುವಾಗ ಅವ್ರಿಗೆ ಎಷ್ಟು ಸಂತೋಷ ಅಲ್ಲವಾ? ಅವರು ಸಂತೋಷವಾಗಿ ಹೇಳುವರು ನನ್ನನ್ನು ನೋಡುವಾಗ. ಅದೇ ರೀತಿಯಾಗಿಯೇ ದೇವರು ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ನಮಗೆ ಏನು ಬೇಕೋ, ಏನು ಅವಶ್ಯವೋ ಆ ಆಶೀರ್ವಾದಗಳನ್ನು ನಮಗೆ ಕೊಡುವಂತೆ ನೆನಪಿಸಿಕೊಂಡು ಆಶೀರ್ವದಿಸುವರು. ನಿಮಗೆ ಏನು ಆಶೀರ್ವಾದ ಇಂದು ಅವಶ್ಯ ಎಂಬುದಾಗಿ ಆತನಿಗೆ ಗೊತ್ತು. ಆತನು ನೆನಪಿಸಿಕೊಂಡಿದ್ದಾನೆ. ಇಂದು ನಿಮಗೊಂದು ಅದ್ಭುತ ಅವಶ್ಯ, ಇಂದು ನಿಮಗೊಂದು ಅತಿಶಯ ಅವಶ್ಯ. ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಇದ್ದೀರಿ, ಒಂದು ಸೌಖ್ಯ ಬೇಕಾಗಿರಬಹುದು,
ಹಣದ ಅವಶ್ಯಕತೆ ಇರಬಹುದು, ಅಥವಾ ಒಂದು ಪ್ರಮೋಷನ್ ಅವಶ್ಯವಾಗಿರಬಹುದು, ಯಾವುದೋ ಒಂದು ಕಾರ್ಯದಲ್ಲಿ ರೆಕಮೆಂಡೇಶನ್ ಅವಶ್ಯವಾಗಿರಬಹುದು, ಯಾವುದೇ ಕಾರ್ಯವಾಗಿರಲಿ. ಇಂದು ನಿಮಗೊಂದು ಆಶೀರ್ವಾದ ಬೇಕು, ಒಂದು ಅದ್ಭುತ ಬೇಕು, ಇಂದು ಅದನ್ನು ಕೊಡುತ್ತಾರೆ. ಕಾರಣ ಆತನು ನೆನಪಿಸಿಕೊಂಡಿದ್ದಾನೆ, ನಿಮ್ಮನ್ನು ಮರೆತು ಬಿಡದೆ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಎಷ್ಟು ಅದ್ಭುತವಾದ ದೇವರಲ್ಲವ. ಇಂದು ಒಂದು ಅದ್ಭುತವನ್ನು ನೋಡಲಿದ್ದೀರಿ, ನೀವು ನಂಬುತ್ತೀರಾ? ನಿಮ್ಮನ್ನು ಇಂದು ದೇವರು ಆಶೀರ್ವದಿಸುತ್ತಾರೆ. ನಂಬಿಕೆಯಿಂದ ಹೇಳಿರಿ, ದೇವರೇ, ನನ್ನನ್ನು ನೀವು ನೆನಪಿಸಿಕೊಂಡಿದ್ದೀರಿ, ಅಂಗೈಗಳಲ್ಲಿ ಚಿತ್ರಿಸಿದ್ದೀರಿ, ನಿಮಗೆ ಸ್ತೋತ್ರ. ನನ್ನನ್ನು ಇಂದು ನೀವು ಆಶೀರ್ವದಿಸಲಿದ್ದೀರಿ. ನನಗೆ ಇಂದು ಈ ಕಾರ್ಯದಲ್ಲಿ ಒಂದು ಆಶೀರ್ವಾದ ಬೇಕು. ಆ ಆಶೀರ್ವಾದವನ್ನು ಇಂದು ನಾನು ಕಾಣಲಿದ್ದೇನೆ, ಹೊಂದಿಕೊಳ್ಳಲಿದ್ದೇನೆ. ಯೇಸುವಿನ ನಾಮದಲ್ಲಿ ಇಂದು ಒಂದು ಅದ್ಭುತ ನಡೆಯಲಿದೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.